ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಮ್ಮೆ ಅಪರೂಪದ ಹಾಗೂ ಅತ್ಯಂತ ಪರಿಣಾಮಕಾರಿ ಗ್ರಹ ಸಂಯೋಗಗಳು ಸಂಭವಿಸುತ್ತವೆ. ಇಂತಹ ಸಂಯೋಗಗಳು ಮಾನವನ ಜೀವನದ ಮೇಲೆ ದೀರ್ಘಕಾಲಿಕ ಪರಿಣಾಮ ಬೀರುತ್ತವೆ ಎಂದು ಹೇಳಲಾಗುತ್ತದೆ. ಈಗ ಅಂತಹದೇ ಒಂದು ವಿಶೇಷ ಯೋಗ 18 ವರ್ಷಗಳ ನಂತರ ರೂಪುಗೊಳ್ಳುತ್ತಿದೆ. ಸಿಂಹ ರಾಶಿಯಲ್ಲಿ ಗುರು ಮತ್ತು ಕೇತು ಸಂಯೋಗ ಉಂಟಾಗಿದೆ. ಈಗಾಗಲೇ ಕೇತು ಸಿಂಹರಾಶಿಯಲ್ಲಿ ಸಂಚರಿಸುತ್ತಿದ್ದು ಜುಲೈ 4ರಂದು ಗುರುಗ್ರಹ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡಿದೆ. ಇದರಿಂದ ಈ ಅಪರೂಪದ ಸಂಯೋಗ ಸೃಷ್ಟಿಯಾಗಿದೆ. ಈ ಸಂಯೋಗದ ಪರಿಣಾಮವಾಗಿ ಕೆಲವರಿಗೆ ಆರ್ಥಿಕ ಲಾಭ, ಕೆಲವರಿಗೆ ವೃತ್ತಿಯಲ್ಲಿ ಪ್ರಗತಿ, ಕೆಲವರಿಗೆ ಆಧ್ಯಾತ್ಮಿಕ ಬೆಳವಣಿಗೆ, ಇನ್ನೂ ಕೆಲವರಿಗೆ ಎಚ್ಚರಿಕೆಯ ಅವಧಿಯೂ ಆಗಬಹುದು. ಇದಕ್ಕೆ ಜೊತೆಯಾಗಿ ಶುಕ್ರ ಮತ್ತು ಕೇತು ಸಂಚಾರದ ಪರಿಣಾಮವೂ ಕೂಡ ಕೆಲವು ರಾಶಿಗಳ ಮೇಲೆ ಬೀಳಲಿದೆ. ಆದ್ದರಿಂದ ಇಂದು ನಾವು 12 ರಾಶಿಗಳಿಗೂ ಯಾವ ಫಲ, ಯಾವ ಜಾಗ್ರತೆ, ಯಾವ ಪರಿಹಾರ ಎಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. 18 ವರ್ಷಗಳ ನಂತರ ಅಪರೂಪದ ಸಂಯೋಗ ಇದು. ಗುರುಗ್ರಹ ಜುಲೈ 4ರಂದು ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡಿದೆ. ಈಗಾಗಲೇ ಕೇತು ಸಿಂಹರಾಶಿಯಲ್ಲಿ ಸಂಚರಿಸುತ್ತಿದೆ. ಗುರು ಪ್ಲಸ್ ಕೇತು ಸಂಯೋಗ ಸಿಂಹರಾಶಿಯಲ್ಲಿ ರೂಪುಗೊಂಡಿದೆ. ಕೆಲವು ಕಡೆಗಳಲ್ಲಿ ಶುಕ್ರ ಮತ್ತು ಕೇತು ಸಂಚಾರದ ಫಲವೂ ಕೂಡ ಕಾಣಿಸಿಕೊಳ್ಳುತ್ತಿದೆ. ಆರ್ಥಿಕ, ವೃತ್ತಿ, ಆಧ್ಯಾತ್ಮಿಕ, ಕುಟುಂಬ ಕ್ಷೇತ್ರಗಳಲ್ಲಿ ಬದಲಾವಣೆ ನಡೆಯಲಿದೆ. ಈಗ ನಾವು ಈ ಸಂಯೋಗ ಒಂದೊಂದು ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಎಂದು ನೋಡೋಣ. ಮೇಷ ರಾಶಿ. ಗುರು ಮತ್ತು ಕೇತು ಸಂಯೋಗ ನಿಮ್ಮ ಜಾತಕದ 5ನೇ ಮನೆಯಲ್ಲಿ ಸಂಭವಿಸಲಿದೆ. ಜುಲೈ ತಿಂಗಳಿಡೀ ಸಂಪತ್ತಿನ ಯೋಗ ಇರಲಿದೆ. ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ಕಾಣುತ್ತೀರಿ. ಬುದ್ಧಿಶಕ್ತಿ ಮತ್ತು ನಿರ್ಧಾರ ಸಾಮರ್ಥ್ಯ ಹೆಚ್ಚಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಕೊಂಚ ಅಪನಂಬಿಕೆ ಉಂಟಾಗುವ ಸಾಧ್ಯತೆ ಇದೆ. ವಾಹನ ಅಥವಾ ಆಸ್ತಿ ಖರೀದಿಯಲ್ಲಿ ಆತುರ ಪಡಬೇಡಿ. ಕುಟುಂಬದಲ್ಲಿ ಮನಸ್ತಾಪ ಬರುವ ಸಾಧ್ಯತೆ ಇದೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಮಕ್ಕಳ ವಿಷಯದಲ್ಲಿ ಚಿಂತನೆ ಹೆಚ್ಚಾಗಬಹುದು. ನೀವು ಮಾಡಬೇಕಾದ ಪರಿಹಾರ ಕುಬೇರನನ್ನು ಆರಾಧಿಸಬೇಕು. ಅಗತ್ಯ ಇರುವವರಿಗೆ ದಾನ ಮಾಡಿದರೆ ಪುಣ್ಯ ಫಲ ಹೆಚ್ಚಾಗುತ್ತದೆ. ಇನ್ನು ಗುರುವಾರದಂದು ಹಳದಿ ವಸ್ತ್ರ ಧರಿಸುವುದು ನಿಮಗೆ ಶುಭ ಉಂಟು ಮಾಡುತ್ತದೆ. ವೃಷಭ ರಾಶಿ. ಈ ಅವಧಿ ಮಿಶ್ರ ಹಾಗೂ ಕೆಲ ಅನಾನುಕೂಲತೆಗಳನ್ನು ತರಬಹುದು. ಅನಗತ್ಯ ಪ್ರಯಾಣ ಬೇಡ. ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಮಧ್ಯಮ, ಕಲೆ, ಬರವಣಿಗೆ, ಕೃಷಿ ಕ್ಷೇತ್ರದವರಿಗೆ ಉತ್ತಮ ಸಮಯ ಇದು. ಹಣ ಬರುತ್ತದೆ, ಆದರೆ ಉಳಿಯುವುದು ಸ್ವಲ್ಪ ಕಷ್ಟ. ಕುಟುಂಬದಲ್ಲಿ ಮಾತಿನ ನಿಯಂತ್ರಣ ತುಂಬಾ ಅಗತ್ಯ. ಸಂಬಂಧಗಳು ಹಳಸುವ ಸಾಧ್ಯತೆ ಇದೆ. ವೈರಾಗ್ಯ ಭಾವನೆ ಹೆಚ್ಚಾಗಬಹುದು. ಇದಕ್ಕೆ ಪರಿಹಾರವಾಗಿ ನೀವು ಲಕ್ಷ್ಮೀದೇವಿಯ ಪೂಜೆ ಮಾಡಬೇಕು. ಶುಕ್ರವಾರ ದೀಪ ಹಚ್ಚಿ ಪ್ರಾರ್ಥನೆ ತಪ್ಪದೇ ಮಾಡಬೇಕು. ಮಿಥುನ ರಾಶಿ. ನಿಮ್ಮ 3ನೇ ಮನೆಯಲ್ಲಿ ಕೇತು ಹಾಗೂ ಶುಕ್ರ ಸಂಚಾರ ಪರಿಣಾಮ ಬೀರಲಿದೆ. ಜುಲೈ ತಿಂಗಳಲ್ಲಿ ಶುಭ ಫಲ ಕಾಣಿಸುತ್ತಿದೆ. ಅದೃಷ್ಟ ಸೂರ್ಯನಂತೆ ಪ್ರಕಾಶಿಸಲಿದೆ. ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೀರಿ. ಧೈರ್ಯ, ಸಂವಹನ ಕೌಶಲ್ಯ ಹೆಚ್ಚಾಗಲಿದೆ. ಉಳಿತಾಯ ಹೆಚ್ಚಾಗಲಿದೆ. ಹೂಡಿಕೆಗಳಿಂದ 2 ಪಟ್ಟು ಲಾಭ ಸಾಧ್ಯತೆ ಇದೆ. ಹೊಸ ಪ್ರಾಜೆಕ್ಟ್ಗಳಿಗೆ ಚಾಲನೆ ಉತ್ತಮವಾಗಿದೆ. ಸಹೋದರ ಮತ್ತು ಸಹೋದರಿಯರಿಂದ ಸಹಾಯ ಸಿಗಲಿದೆ. ಕಟಕ ರಾಶಿ. ಗುರುವಿನ ವಿಶೇಷ ಅನುಗ್ರಹ ನಿಮ್ಮ ಮೇಲಿದೆ. ನೀವು ಮಾಡುವ ಕಾರ್ಯಗಳಲ್ಲಿ ಅಡಚಣೆ ಕಡಿಮೆಯಾಗುತ್ತದೆ. ಪೂಜಾ ಫಲ ದೊರಕುತ್ತದೆ. ದೈವ ಬಲ ಹೆಚ್ಚಾಗುತ್ತದೆ. ವ್ಯಾಪಾರ, ಉದ್ಯಮ, ಸಣ್ಣ ಕೈಗಾರಿಕೆ, ರೈತರಿಗೆ ಲಾಭ ಇದೆ. ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ಮನೋಬಲ ಹೆಚ್ಚಾಗುತ್ತದೆ. ನೀವು ಮಾಡಬೇಕಾದ ಪರಿಹಾರ ಗುರು ಮಂತ್ರ ಜಪ ಮಾಡಬೇಕು. ಸಿಂಹ ರಾಶಿ. ಲಗ್ನದಲ್ಲೇ ಗುರು ಹಾಗೂ ಕೇತು ಸಂಯೋಗ ನಡೆಯಲಿದೆ. ಐಷಾರಾಮಿ ಜೀವನ ಅನುಭವ ಆಗಲಿದೆ. ದುಬಾರಿ ವಸ್ತು, ಚಿನ್ನಾಭರಣ ಖರೀದಿ ಮಾಡುತ್ತೀರಿ. ಮನೆ, ವಾಹನ ಯೋಗ ಇದೆ. ಹಿಂದೆ ಮಾಡಿದ ಕೆಲಸಗಳಿಗೆ ಫಲ ಸಿಗಲಿದೆ. ಆರ್ಥಿಕ ನೆಮ್ಮದಿ ಸಿಗುತ್ತದೆ. ಕೆಲಸದಲ್ಲಿ ಸೋಮಾರಿತನ ಬೇಡ.
ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ದಾಂಪತ್ಯದಲ್ಲಿ ನೆಮ್ಮದಿ ಇರುತ್ತದೆ. ಕನ್ಯಾ ರಾಶಿ, 12ನೇ ಮನೆಯಲ್ಲಿ ಈ ಸಂಯೋಗ ನಡೆದಿದೆ. ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಇದ್ದಕ್ಕಿದ್ದಂತೆ ಆರ್ಥಿಕ ಲಾಭ ಬರುತ್ತದೆ. ಮಾತುಗಾರಿಕೆ ಉತ್ತಮವಾಗಿರುತ್ತದೆ. ಆತ್ಮವಿಶ್ವಾಸ ಬೆಳೆಯುತ್ತದೆ. ಸಂಬಂಧಗಳಲ್ಲಿ ಸಂತೋಷ ಇರುತ್ತದೆ. ಮಾರ್ಕೆಟಿಂಗ್, ಕೃಷಿ, ಕೈಗಾರಿಕೆ, ಮಾಧ್ಯಮ, ಬ್ಯಾಂಕಿಂಗ್ ಕ್ಷೇತ್ರದವರಿಗೆ ಉತ್ತಮ ಸಮಯ ಇದು. ವಿದೇಶ ಸಂಪರ್ಕ ಹೆಚ್ಚಾಗಬಹುದು. ತುಲಾರಾಶಿ, ತುಂಬಾ ಅನುಕೂಲಕರ ಅವಧಿ ಇದು. ಗುರು ಮತ್ತು ಕೇತು ಸಂಯೋಗ 11ನೇ ಮನೆಯಲ್ಲಿ ನಡೆದಿದೆ. ವೃತ್ತಿ ಜೀವನದಲ್ಲಿ ಶುಭ ಉಂಟಾಗುತ್ತದೆ. ಉದ್ಯಮಿಗಳಿಗೆ ಹೊಸ ಒಪ್ಪಂದ ಸಿಗುತ್ತದೆ. ವಿದೇಶ ಹೂಡಿಕೆ ಅವಕಾಶ ಇದೆ. ಹಣಕಾಸು ಸುಧಾರಣೆ ಇದೆ. ಉದ್ಯೋಗಿಗಳಿಗೆ ಬಡ್ತಿ ಸಾಧ್ಯತೆ ಇದೆ. ನೆಟ್ವರ್ಕಿಂಗ್ ಹೆಚ್ಚಿಸಿಕೊಂಡರೆ ಒಳ್ಳೆಯದು. ವೃಶ್ಚಿಕ ರಾಶಿ, ಅದೃಷ್ಟ ಕುಲಾಯಿಸುವ ಸಮಯ ಇದು. ಆಸೆಗಳು ಈಡೇರುತ್ತವೆ. ಹಣಕಾಸಿನ ಸಂಕಷ್ಟ ನಿವಾರಣೆಯಾಗುತ್ತದೆ. ನೆಮ್ಮದಿ ಜೀವನ ಸಿಗುತ್ತದೆ. ಪ್ರೇಮ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ. ದಂಪತಿಗಳ ಮನಸ್ತಾಪ ದೂರಾಗುತ್ತದೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯ ನಡೆಯುತ್ತದೆ. ಶಾಂತಿ ನೆಲೆಸುತ್ತದೆ. ಗುರು ಕೃಪೆಯಿಂದ ಮಾನಸಿಕ ಬಲ ಹೆಚ್ಚಾಗುತ್ತದೆ. ಧನುರ್ ರಾಶಿ, ನೆಮ್ಮದಿ ತರುವ ಅವಧಿ ಇದು. ವಿದೇಶ ಹೂಡಿಕೆ ಅವಕಾಶ ಸಿಗುತ್ತದೆ. ರೈತರಿಗೆ ದುಪ್ಪಟ್ಟು ಲಾಭ ಇದೆ. ಗಾರ್ಮೆಂಟ್ಸ್, ಕೈಗಾರಿಕೆ ಕ್ಷೇತ್ರದಲ್ಲಿ ಲಾಭ ಇದೆ. ಅಪಘಾತ ನಡೆಯುವ ಸಾಧ್ಯತೆ ಇದೆ, ಹಾಗಾಗಿ ಜಾಗ್ರತೆಯಿಂದ ಇರಿ. ಶತ್ರುಗಳ ಕಾಟ ಇದ್ದರೂ ಅವರು ಸೋಲುತ್ತಾರೆ. ನವಗ್ರಹ ದೇವಸ್ಥಾನದಲ್ಲಿ ಕೇತು ಶಾಂತಿ ಮಾಡಿಸಿಕೊಳ್ಳಿ. ಮಕರ ರಾಶಿ, ಮಂಗಳಕರ ಸಂಯೋಗ. ಆಸೆಗಳು ಈಡೇರುತ್ತವೆ. ಸಾಲ ತೀರಿಸುವ ಅವಕಾಶ ಇದೆ. ಕೃಷಿ, ಗಾರ್ಮೆಂಟ್ಸ್, ವ್ಯಾಪಾರ, ಕೈಗಾರಿಕೆ, ಸಣ್ಣ ವ್ಯವಹಾರಿಗಳಿಗೆ ಲಾಭ ಇದೆ. ಸಣ್ಣ ಪ್ರಯತ್ನ ದೊಡ್ಡ ಲಾಭ ತರುತ್ತದೆ. ಅದೃಷ್ಟ ಲಕ್ಷ್ಮಿ ಮನೆ ಬಾಗಿಲಿಗೆ ಬರುತ್ತಾಳೆ. ಆರ್ಥಿಕ ಬದಲಾವಣೆ ನಡೆಯುತ್ತದೆ. ಹೊಸ ವ್ಯವಹಾರ ಆರಂಭ ಮಾಡುವ ಯೋಗ ಇದೆ. ಕುಂಭ ರಾಶಿ, ಶುಭ ಫಲ ಕೊಡುವ ಕಾಲ ಇದು. ಹಣಕಾಸಿನಲ್ಲಿ ಬದಲಾವಣೆ ಬರುತ್ತದೆ. ಹೂಡಿಕೆಯಲ್ಲಿ ಲಾಭ ಬರುತ್ತದೆ. ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಫಲ ಸಿಗುತ್ತದೆ. ಹಣ ಆಗಮನ, ಅಡೆತಡೆ ನಿವಾರಣೆಯಾಗುತ್ತದೆ. ಶುಭ ಕಾರ್ಯಗಳು ನಡೆಯುತ್ತವೆ. ವಿವಾಹ ನಿರೀಕ್ಷೆ ಇರುವವರಿಗೆ ಕಂಕಣ ಭಾಗ್ಯ ಬರಲಿದೆ. ಪಾಲುದಾರಿಕೆಯಲ್ಲಿ ಹೆಚ್ಚಿನ ಲಾಭ ಇದೆ. ಕೊನೆಯದಾಗಿ ಮೀನರಾಶಿ, ಇದು ನಿಮಗೆ ಶುಭಾವಧಿ. ಮಕ್ಕಳು ಓದಿನ ಕಡೆ ಹೆಚ್ಚಿನ ಗಮನ ಇಡುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಶತ್ರು ಕುತಂತ್ರದಿಂದ ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ, ಹಾಗಾಗಿ ಹುಷಾರಾಗಿರಿ. ಕಚೇರಿ, ರಾಜಕೀಯದಿಂದ ದೂರ ಇರಿ. ಧಾರ್ಮಿಕ ಯಾತ್ರೆ ಆರಂಭವಾಗುತ್ತದೆ. ಪುಣ್ಯ ಫಲ ಹೆಚ್ಚಾಗಿ ಸಿಗಲಿದೆ. ಉನ್ನತ ವ್ಯಾಸಂಗಕ್ಕೆ ಅಡೆತಡೆ ಬರಲಿದೆ, ಹಾಗಾಗಿ ಜಾಗ್ರತೆ ತೆಗೆದುಕೊಳ್ಳಿ. ಧ್ಯಾನ, ಜಪ ಉತ್ತಮ ಫಲ ನಿಮಗೆ ನೀಡುತ್ತದೆ. ಇನ್ನು ಸಾಮಾನ್ಯವಾಗಿ ಎಲ್ಲಾ ರಾಶಿಗಳವರು ಮಾಡಬೇಕಾದ ಪರಿಹಾರಗಳು: ಗುರುವಾರ ಗುರು ಪೂಜೆ ಮಾಡಬೇಕು. ಕೇತು ಶಾಂತಿ ಜಪ ಮಾಡಬೇಕು. ಹಳದಿಯನ್ನು ದಾನ ಮಾಡಬೇಕು. ಅನ್ನದಾನ ಮಾಡಬೇಕು. ನವಗ್ರಹ ಪೂಜೆ ಮಾಡಿಸಬೇಕು. ಧ್ಯಾನ ಮತ್ತು ಜಪ ಮಾಡಬೇಕು. ಸ್ನೇಹಿತರೆ, ಗ್ರಹ ಸಂಯೋಗಗಳು ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ. ಆದರೆ ನಮ್ಮ ಪ್ರಯತ್ನ, ನಮ್ಮ ಸತ್ಕರ್ಮ, ನಮ್ಮ ಮನೋಬಲ ಇವೇ ಅಂತಿಮ ಫಲವನ್ನು ನಿರ್ಧರಿಸುತ್ತವೆ. ಉತ್ತಮ ಸಮಯದಲ್ಲಿ ವಿನಯ ಇರಲಿ. ಕಠಿಣ ಸಮಯದಲ್ಲಿ ಧೈರ್ಯ ಇರಲಿ. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಮುಂದಿನ ಜ್ಯೋತಿಷ್ಯ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.